ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಾನಿವತ್ತು ಪೀಸ್ ಲಿಲ್ಲಿ ಗಿಡನ ರೀಪೋಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಚಿಕ್ಕ ಪಾಟಲ್ಲಿ ಇತ್ತು, ಅದಕ್ಕೆ ರೂಟ್ ಬಾಂಡಿಂಗ್ ಆಗಿದೆ, ಅಂದರೆ ರೂಟ್ ಜಾಸ್ತಿ ಆಗಿದೆ, ಗಿಡ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಪಾಟಲ್ಲಿ ಇಟ್ಕೊಳ್ಳೋಣ, ರೀಪಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ 3 ಹೋಲ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋಲ್ಸ್ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಗಿಡಗಳು ನೀರು ನಿಂತ್ಕೊಂಡು, ಮಳೆ ನೀರು, ನಾವು ಹಾಕೋ ನೀರೆಲ್ಲ ನಿಂತ್ಕೊಂಡು ಕೊಳ್ತೋಗ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, 3 ಗೊಬ್ಬರಗಳು ತೊಗೊಂಡಿದ್ದೀನಿ. 30% ಗೊಬ್ಬರ, ಒಂದು 30% ಮಣ್ಣು, ಒಂದು 30% ಕೊಕೊಬಿಟ್ಟು, ಒಂದು 40% ಇದು ತೊಗೋಬೇಕು ಫ್ರೆಂಡ್ಸ್, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ಗೊಣ್ಣೆ ಹುಳುಗಳು ಆ ಥರ ಇರುತ್ತೆ. ಬೇರೆ ಹುಳುಗಳಿದ್ರೆ ಏನು ಮಾಡಲ್ಲ ಫ್ರೆಂಡ್ಸ್, ಆದರೆ ಗೊಣ್ಣೆ ಹುಳ ಇದ್ದರೆ ಅದು ಗಿಡನ ಇದೆಲ್ಲ ಇದು ಮಾಡಿ ಗಿಡ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದು ಗೊಣ್ಣೆ ಹುಳ ಬೇರನ್ನೇ ಕಚ್ಚಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡಿಕೊಂಡು ಬೇರೆ ಕಡೆಯಿಂದ ತಂದಿರ್ತೀವಲ್ಲ ಫ್ರೆಂಡ್ಸ್ ಗೊಬ್ಬರನೆಲ್ಲ, ಅದಕ್ಕೆ ನೋಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಅದರಲ್ಲಿ ಗೊಣ್ಣೆ ಹುಳ ಇದ್ದರೆ ಗಿಡ ಹೋಗ್ಬಿಡುತ್ತೆ ಅಂತ ದುಡ್ಡು ಕೊಟ್ಟು ತಂದು ಈ ಥರ ಆದರೆ ಬೇಜಾರಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಹುಷಾರಾಗಿ ಸ್ವಲ್ಪ ನೋಡ್ಕೋಬೇಕು. ಬೇವಿನ ಹಿಂಡಿ ಅವು ಇವು ಎಲ್ಲ ಸ್ವಲ್ಪ ಹಾಕ್ತಾರೆ ಫ್ರೆಂಡ್ಸ್. ನಾನು ಏನೂ ಇರಲಿಲ್ಲ, ಅದಕ್ಕೆ ಬೂದಿದಿತ್ತು, ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್. ಬೂದಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲ ಒಂದು ಮಿಕ್ಸ್ ಆಗೋ ಥರ ನೋಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಇದೆತ್ಕೊಂಡು ಒಂದು ಇದು ಅದ್ರೊಳಗಡೆ ಚಿಪ್ಪಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಕ್ಲೀನಾಗಿ ಹೋಲ್ಗಳ ಹತ್ರನೇ ಕರೆಕ್ಟಾಗಿ ಇಟ್ಕೊಂಡು, ಆಮೇಲೆ ಗಿಡ ಎತ್ಕೊಂಡು ಆ ಥರ ತಟ್ಟಿ ತೆಗೆದ್ರೆ ಬರುತ್ತೆ ಫ್ರೆಂಡ್ಸ್. ಕ್ಲೀನಾಗಿ ಸುತ್ತೂ ನೋಡಿದೆ, ಆದರೆ ಬಂದಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಆಮೇಲೆ ಕೆಳಗಡೆ ಇಟ್ಕೊಂಡು ಕ್ಲೀನಾಗಿ ಒಂದು 3 ಸರಿ ತಟ್ಟಿದೆ ಫ್ರೆಂಡ್ಸ್, ಅವಾಗ ಕ್ಲೀನಾಗಿ ಬಂತು. ಆಮೇಲೆ ಅದನ್ನು ಎತ್ಕೊಂಡು ಸೈಡಲ್ಲಿ ಇಟ್ಬಿಟ್ಟು, ಆಮೇಲೆ ಮಣ್ಣು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಬೇರುಗಳೇ ಇದೆ ಕೆಳಗಡೆ, ಜಾಗನೇ ಇಲ್ಲ. ಆಮೇಲೆ ಪಾಟ್ ಎತ್ಕೊಂಡು ಒಂದಷ್ಟು 1/4% ಮಣ್ಣು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕೆಳಗಡೆ ಒಂದು 1/4% ಮಣ್ಣು ಹಾಕ್ಕೊಂಡು ಆಮೇಲೆ ಇದು ಹಾಕ್ಕೋಬೇಕು, ಗಿಡ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹಾಗೆ ಇಟ್ಟರೆ ಕೆಳಗಡೆ ಮಣ್ಣು ಇರಲ್ಲ ಫ್ರೆಂಡ್ಸ್. ಅದಕ್ಕೆ ಮಣ್ಣು ಹಾಕ್ಕೋಬೇಕು. ಕ್ಲೀನಾಗಿ ಹಾಕ್ಕೊಂಡು ಸಮ ಮಾಡಿ, ಆಮೇಲೆ ಸ್ವಲ್ಪ ನೋಡಿದೆ, ಅರಿಶಿನ ಪುಡಿ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ ಹಾಕಿದೆ ಫ್ರೆಂಡ್ಸ್. ಅದರಲ್ಲಿ ಏನು ಆ್ಯಂಟಿ ಅಂತೇನೋ ಅಂತಾರೆ ಫ್ರೆಂಡ್ಸ್. ಅದು ಆರೋಗ್ಯ ಗುಣಗಳಿರ್ತವೆ. ಅದು ಗಿಡಕ್ಕೆ ಫಂಗಸ್ಸು ಆ ಥರ ಇದ್ದರೆ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಇಟ್ಬಿಟ್ಟು ಮಿಕ್ಸ್ ಮಾಡಿ, ಅದನ್ನು ಅರಿಶಿನ ಪುಡಿನೂ ಮಿಕ್ಸ್ ಮಾಡಿ ಅದರಲ್ಲಿ ಹಾಕೋದು ಫ್ರೆಂಡ್ಸ್. ಒಳ್ಳೆಯದು ಫ್ರೆಂಡ್ಸ್. ಬೇವಿನ ಹಿಂಡಿ ಇಲ್ಲಾಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಇವಾಗ ಸೈಡಲ್ಲಿ ಇಟ್ಕೊಂಡು ಒಂದು ಪಾಟ್ ಎತ್ಕೊಂಡು ಕ್ಲೀನಾಗಿ ಮಣ್ಣೆಲ್ಲ ಎತ್ಕೊಂಡು ತುಂಬಿಸ್ಕೊಂಡು ಅದರಲ್ಲಿ ಹಾಕಿ ಸುತ್ತು ಹಾಕಿದೆ ಫ್ರೆಂಡ್ಸ್. ಸುತ್ತು ಹಾಕ್ಬಿಟ್ಟು ಪ್ರೆಸ್ ಮಾಡಿ ಅಮ್ಕಿ ಮಣ್ಣು ಹಾಕಬೇಕು ಫ್ರೆಂಡ್ಸ್. ಬೇರುಗಳಿಗೆ ಇದಾಗ್ತಿದ್ದಂಗೆ ಸುತ್ತೂ ಒಂದಷ್ಟು ಹಾಕ್ಕೊಂಡು ಕ್ಲೀನಾಗಿ ಅಮ್ಕಿ ಎಲ್ಲ ಇದು ಮಾಡಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 5 ಜನ ಸಬ್ಸ್ಕ್ರೈಬರ್ ಮಾತ್ರ ಇದ್ದಾರೆ ಫ್ರೆಂಡ್ಸ್. ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ನನಗೆ ಬರೋಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೆ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರೆ, ನೋಡ್ತಾನೂ ಇಲ್ಲ ಫ್ರೆಂಡ್ಸ್. 5 ವ್ಯೂಸ್ ಮಾತ್ರ ಬರ್ತಾಯಿದೆ. ಆದರೆ ನನಗೆ ಯಾಕೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ ಫ್ರೆಂಡ್ಸ್. ಯಾರೋ ಹೆಂಗೋ ನನಗೆ ಗೊತ್ತಾದಂಗೆ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಸೈಡ್ಗೆ ಇಕ್ಕೊಂಡೆ ಮಾಡಿಕೊಂಡು ಇನ್ನೊಂದನ್ನು ಹಂಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು ಗಿಡ ಇದೆ, 2 ಗಿಡ ಇದೆ, 1 ಗಿಡ ಇವಾಗ ಮಾಡಿದೆ, ಇನ್ನೊಂದನ್ನು ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು ಫ್ರೆಂಡ್ಸ್. 3 ದಿನ ಫುಲ್ಲು ಇವಾಗ ಮಾಡಿಬಿಟ್ಟು ನೀರು ಹಾಕ್ಬಿಟ್ರೆ ಇನ್ನು 3 ದಿನ ಹಾಕ್ಬಾರ್ದು ಫ್ರೆಂಡ್ಸ್. ಅವಾಗ ಹಾಕ್ತಾಯಿದ್ರೆ ಗಿಡ ರೀಪಾಟ್ ಮಾಡಿದ್ದೀವಲ್ಲ ಒಂಥರ ಕೊಳ್ತೋಗಿ ಒಣಗೋಗ್ಬಿಡುತ್ತೆ. ಅದಕ್ಕೆ 3